ನಮ್ಮ ಜನಕ್ಕೆ ಎಲ್ಲ ಕೇಳ್ಕೊಂಡದಕ್ಕೆ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ರು. ನಮ್ಮ ಅಧಿಕಾರಿಗಳು ಯಾರು ಒಪ್ಪಲಿಲ್ಲ. ಕೊನೆಗೆ ಬಾಲಣ್ಣ ಇವರೆಲ್ಲ ಸೇರಿ ಗಲಾಟೆ ಮಾಡೋದಕ್ಕೆ ಈ ರೇಟ್ನ ಇದಾದ್ಮೇಲೆ ಈ ರೇಟ್ ಏನು ಫಿಕ್ಸ್ ಮಾಡಿದ್ವಿ ಇದಕ್ಕೆ ಡೆವಲಪ್ಮೆಂಟ್ಗೆ ಅಷ್ಟೇ ದುಡ್ಡು ಖರ್ಚಾಯ್ತದೆ. ಬರೀ ಸೈಟ್ ಮಾಡಕ್ಕ ನೀವೆಲ್ಲ ಸೈಟ್ಗೆ ಲೆಕ್ಕ ಹಾಕೋಬೋದಷ್ಟೇ. ಸೈಟ್ಗೆ ಅಷ್ಟೇ ಅಂತ ಹಂಗೆಲ್ಲ ಮಾಡಕ್ಕಾಗಲ್ಲ. ಅಲ್ಲಿಂದ ನೈಸ್ ರೋಡಿಂದ ಲಿಂಕ್ ಕೊಡಬೇಕು, ಬೆಂಗಳೂರು ಮೈಸೂರು ರೋಡಿಂದ ಲಿಂಕ್ ಕೊಡಬೇಕು, ಕನಕಪುರ ರೋಡಿಂದ ಲಿಂಕ್ ಕೊಡಬೇಕು, ಅಲ್ಲಿಂದ ಅಕ್ವಿಷನ್ ಮಾಡ್ಕೊಂಡ್ ಬರ್ಬೇಕು. ಅದಾದ್ಮೇಲೆ ಇದಕ್ಕೆ ಎಷ್ಟು ಪವರ್ ಬೇಕು ಏರಿಯಾಗೆ ಅಂತ ಪವರ್ ಸ್ಟೇಷನ್ ಹಾಕ್ಬೇಕು. ಅದಾದ್ಮೇಲೆ ನೀರು ತರಬೇಕು. ಸುಮ್ಮನೆ ಸೈಟ್ ಅಂತ ಕೊಡಕ್ಕಾಯ್ತಿತ್ತಾ? ಯಾರೋ ಬೇರೆ ಲೇಔಟ್ ಮಾಡ್ತಾರಲ್ಲ ಹಳ್ಳಿಲಿ, ಹಂಗ್ ಮಾಡಕ್ಕಾಯ್ತಿತ್ತಾ? ಹಂಗ್ ಮಾಡಕ್ಕಾಗಲ್ಲ. ಅದಕ್ಕೆ ಏನೇನು ಇಂಡಸ್ಟ್ರಿ ಪವರ್ ಬೇಕು, ನೀರ್ ಬೇಕು, ಸಿರ್ವೇಜ್ ಬೇಕು, ರೋಡ್ ಕನೆಕ್ಟಿವಿಟಿ ಬರಬೇಕು. ಆಗ ನಿಮ್ ಸೈಟ್ ಅಂತ ಕರೀತಾರೆ ಹೊರತು ಇಲ್ಲಾಂದ್ರೆ ಯಾವನೋ ಹಳ್ಳಿಲಿ ಲೇಔಟ್ ಮಾಡ್ದಂಗೆ, ಮಂಜ ಲೇಔಟ್ ಮಾಡ್ದಂಗ, ಇನ್ನೊಬ್ಬ ಲೇಔಟ್ ಮಾಡ್ದಂಗ ಆಯ್ತದೆ. ಹಿಂದೆ ಸಿದ್ದರಾಮಯ್ಯನವ್ರ ಕಾಲದಲ್ಲೂ ನಡೀತು. ಸುರೇಶ್ನೇ ಚೇರ್ಮನ್ ಮಾಡ್ಕೊಂತ ಹೇಳಿದ್ರು. ಬಾಲಕೃಷ್ಣ ಗೊತ್ತಿದೆ ಅಂತ ಅವ್ರು ಕೇಳಿದ್ರು, ಸುರೇಶೇ ಚೇರ್ಮನ್ ಆಗಲಿ ಇದಕ್ಕೆ ಅಂತ ಜಾರ್ಜ್ ಕೇಳಿದ್ರು. ಅಂದ್ರೆ ಈ ರೈತರನ್ನೆಲ್ಲ ಬಗೆಹರಿಸ ನಾನು ಬೇಡಪ್ಪ ಅಂತ ಅಂದೆ. ಬೇಕಾದ್ರೆ ಮಂಜೂರ್ ಮಾಡೋಣ ಅಂತ ಅಂದೆ. ಇದೇ ಮಂಜೂರ್ ಚೇರ್ಮನ್ ಮಾಡೋಣ ಅಂತ ಹೇಳಿದೆ ನಾನಾಗ. ಆಗ ನಮ್ಮ ಪಾರ್ಟಿಲಿ ಇದ್ದ ಅವ್ನು ಮಂಜ. ಆಮೇಲೆ ಅವ್ರು ಒಪ್ಲಿಲ್ಲ. ಅದು ಯಾಕೆ ಒಪ್ಲಿಲ್ಲ ಗೊತ್ತಿಲ್ಲ ನನಗೆ. ಇಲ್ಲ ಇವ್ನು ಬೇಡ, ಇವನಲ್ಲಿ ಲೋಕಲ್ ಏಜೆಂಟ್, ಇವನು ಜಮೀನ್ ವ್ಯವಹಾರ ಮಾಡ್ತಾ ಇದ್ದಾನೆ, ರೈತರಿಗೆ ನ್ಯಾಯ ಬರೋಕ್ಕಾಗಲ್ಲ ಅಂತ ಜಾರ್ಜ್ ಒಪ್ಲಿಲ್ಲ. ಅವನು ರಿಯಲ್ ಎಸ್ಟೇಟ್ ಅಲ್ಲ ಅವನೇ. ನಿಮ್ ಸುರೇಶ್ ಏನ್ ರಿಯಲ್ ಎಸ್ಟೇಟ್ ಇಲ್ಲ, ಅವ್ರು MP ಇರ್ತಾರೆ, ಗೌರವ ಇರ್ತದೆ. ಇವನ್ ಬೇಡ, ಇವನ್ ಆಲೆ ಸೈಟ್ ತಗೊಂಡು ಮಾಡೋದು, ತಿರ್ಗಾ ರೈತರದು